ಓಹೋ, ಏನ್ ರಮಣ್ಣವ್ರೆ? ಓ, ನಮಸ್ಕಾರ ನಮಸ್ಕಾರ. ಈ ಥರ ಮಳಲ್ ಬಂದು ನಿಂತ್ಬಿಡಿ ನೋಡಿ. ಮೋಡ ಎಷ್ಟು ಜೋರಾಗಿ ಯಾವ ಎಲ್ಲ ಕಡೆ ಮೋಡ ಸುತ್ಕೊಬಿಡೋದ ಅಂತಲ್ಲ, ಮೋಡ ಕವಿದ ವಾತಾವರಣ. ಹೇಳಿ, ಯಾಕೆ ಈ ಥರ? ನಿನ್ನೆಯಿಂದ ಫುಲ್ ಮಳೆ ಇಲ್ಲಿ ಸಿಕ್ಕಾಪಟ್ಟ ಮಳೆ ಹೋಯ್ತಾ ಇದೆ. ಅಂದ್ರೆ ನೋಡಿ, ಇನ್ನು 3 ದಿವಸ ಮಳೆ ಅಂತ ಹೇಳವ್ರ ಹವಾಮಾನ ವರದಿಯಿಂದ. ಮಳೆ ಆಗ್ಬೋದು. ಸಿಕ್ಕಾಪಟ್ಟೆ ಮಳೆ ಹೋಯ್ತಾ ಇದೆ. ಪಾಪ ರೈತರಿಗೂ ಮಳೆ ಬೇಕು ಅಂತಾರ. ಈ ಮಾಡಿರೋ ಫಸಲು ಸ್ವಲ್ಪ ಕಷ್ಟ. ಆ ಫಸಲು ತಗೊಳಕ್ಕೆ ಈ ತರ ಮಳೆ ಓದ್ಬಿಟ್ಟಾಗ ಅದು ಕೊಳ್ತೋಗ ಶಿಥಿಲವಾಗತ್ತ. ಅವ್ರಿಗೆ ರೈಟ್ ಸಿಕ್ಕಲ್ಲ. ತುಂಬಾ ಕಷ್ಟ ಇದೆ ರೈತರಿಗೂ ಬೆಳಿಬೇಕಾದ್ರ. ಆದ್ರಿಂದ ಮಳೆ ಕಾಲಕ್ಕೆ ಮಳೆ ಆಯ್ತದ ಅಂತ ಹೇಳ್ತಾರೆ, ಅದು ನಿಜ. ಆದ್ರೂ ಈ ಸತಿ ಮಳೆ ಆದ್ರೂ ಸ್ವಲ್ಪ ಜೂನ್ ಜುಲೈ ಆಗಸ್ಟ್ ಮಳೆಗಾಲ ಆದ್ರೂ ಸ್ವಲ್ಪ ಹೆಂಗೆ ಪಾಪ ರೈತರಿಗ ಈ ಬೆಳೆದಕ್ಕೆ ಟೈಮಿಗೆ ಕರೆಕ್ಟಾಗಿ ಮನುಷ್ಯನಿಗೆ ಅಂತಿದ್ದು. ಅಲ್ಲಿ ನೋಡಿ ಪಕ್ಕದಲ್ಲೇ ಪ್ರಾಣಿಗಳು ಹೆಂಗ್ ಹೋಗ್ತಾವ ಮಳೆ ಅಂತ. ಮಳೆ ಅಂದ ಮೇಲೆ ಪ್ರತಿಯೊಬ್ಬರಿಗೂ ನೋಡಿ, ಪ್ರಾಣಿ ಪಕ್ಷಿ ಪ್ರತಿಯೊಂದಕ್ಕೂ ಮಳೆ ಅನ್ನೋದು ಭಾರಿ ಇದು. ಆ ತಕ್ಷಣ ಅವು ಹೋಗಿ ಒಂದು ಗೂಡು ಸೇರ್ಕೊಂಡ್ಬಿಡ್ತಾವ. ಈ ಮಳೆ ಅಂತ ಒಂದು ಜ್ಞಾಪಕ ಆಯ್ತು. ಈ ಗುಡ್ಡ ಕುಸಿತ ಆಯ್ತಲ್ಲ ರಮಣ್ಣವ್ರೆ, ಯಾವ್ರದು? ಇದು ಕೇರಳ ವೈನಾಡು. ವೈನಾಡಲ್ಲಿ ನೋಡಿ ಬಂದು ಸಿಕ್ಕಾಪಟ್ಟ ಕುಸ್ತೋಗಿ ಮನೆಗಳೆಲ್ಲ ಕೊಚ್ಚೋಗಿ ಸುಮಾರು ಜನ ಹಾನಿಯಾದ್ರು. ಕೆಳಗಡೆ ಚಿರು ಹೋಗ್ಬಿಟ್ರು, ಮಣ್ಣು ಸಿಕ್ಕಿ ಅದೆಷ್ಟು ಜನ ತೆಗೆದ್ರು, ಎಷ್ಟೊಂದು ತೆಗಿಯಕ್ ಆಗಿಲ್ಲ ಪಾಪ. ಏನು ಮಾಡಕ್ಕಾಗಲ್ಲ. ಅವ್ರಿಗೆ ಪಾಪ ಪರಿಹಾರ ಕೊಡ್ತಾರ. ಪರಿಹಾರ ಕೊಟ್ರೆ ಏನ್ ಪ್ರಯತ್ನ ಜೀವ ಬರುತ್ತಾ ಅಂತೇಳಿ ಮಳೆ ವರ್ಣನ ಅವತಾರ ಯಾವ್ದೇ ಕಾರಣಕ್ಕೂ ಯಾರು ಏನು ತಿಳಿಯಕ್ ಆಗಲ್ಲ. ಯಾವಾಗ ಮಳೆ ಬರ್ತದ, ಪ್ರಕೃತಿ ಮಾತೆ ಒಂದ್ಸಲ ಮುನಿಸ್ಕೊಂಡ್ರ ಯಾವ ರೀತಿ ಅನಾಹುತಗಳಾಗುತ್ತೆ ಅನ್ನೋದನ್ನ ಅದೊಂದು ಉದಾಹರಣೆ. ಪ್ರಕೃತಿ ಅನ್ನೋದು ಮುರಿಸ್ಕೊಂಡ್ರ ಬೇಕಾದಷ್ಟು ಅನಾಹುತಿಗಳಾಗ್ಬೋದು. ಆ ಪ್ರಕೃತಿನೇ ದೇವರು ನೋಡಿ. ದೇವರು ಅದನ್ನೇ ಪರಿಸರ ಸಂರಕ್ಷಣೆ ಮಾಡಿ ಅನ್ನೋದು. ಅದಕ್ಕೆ ಮರಗಳು ಕಡಿಬಾರ್ದು, ಒಳ್ಳೆ ಜಾಗ ಕ್ಲೀನ್ ಆಗಿ ಇಟ್ಕೋಬೇಕು ಅಂತ ಹೇಳಿದೆ. ಅದಕ್ಕೋಸ್ಕರ ಪರಿಸರನೇ ಮರ ಬೆಳೆಸೋದು. ಪರಿಸರ ಸ್ವಚ್ಛವಾಗಿ ಇಟ್ಕೊಂಡ್ರ ಆ ಪ್ರಕೃತಿನ ನಾವು ಚೆನ್ನಾಗಿ ನೋಡ್ಕೊಂಡ್ರ ಪ್ರಕೃತಿ ಮತ್ತೆ ನಮ್ಮನ್ನ ಚೆನ್ನಾಗಿ ನೋಡ್ಕೊತದ. ಅದರಿಂದ ನೋಡಿ, ಮರ ಗಿಡಗಳೆಲ್ಲ ಓದಿ ಎಲ್ಲ ಇದ್ ಮಾಡಿಬಿಟ್ಟೆ ಮಳೆ ಈ ತರ ಪ್ರಕೃತಿಗಾಗಿ ಕೋಪಕ ತಿರುಗಿಸಿ ಮಳೆ ಇಲ್ಲದ ಟೈಮ್ಗೆ ಮಳೆ ಬರ್ತದ, ಮಳೆ ಆಗದೆ ಟೈಮಿಗೆ ಮಳೆ ಹೋಯ್ತದ. ಜನಗಳು ತುಂಬಾ ಕಷ್ಟ ಕಾಲ ಅಂತ ಟೈಮ್ ಇದು. ಇವತ್ತು ಸ್ಕೂಲ್ ರಜಾ ಹಾಕ್ಬಿಟ್ರದ. ದಸರಾ ರಜಾನ ನೋಡಿ, ದಸರಾ ರಜಾ ಕೊಟ್ಬಿಟ್ರ. ರಜಾ ಅಲ್ವಾ? ದಸರಾ ರಜಾ. ಈಗ ನೋಡಿ, ನವರಾತ್ರಿ 9 ದಿವಸ ಅಂತ ಹೇಳಿ ಈಗ ಮೈಸೂರು ದಸರಾದಲ್ಲಿ ಜೋರ ನಡೀತಾ ಇದೆ. ಇವಾಗ ಅಲ್ಲಿ ದಸರಾ ನೋಡಕ್ ಅವ್ರು ಹೋಗ್ತಾರ. 10ನೇ ತಾರೀಕು 11ನೇ ತಾರೀಕೇನೋ 11ನೇ ತಾರೀಕು ಜಂಬೂ ಸವಾರಿ ಎಲ್ಲ ದಸರಾ ನೋಡಕ್ ಹೋಗ್ತಾರ. ಸಿಕ್ಕಾಪಟ್ಟೆ ಜನ ಸೇರ್ತಾರ ಅಲ್ಲಿ. ದಸರಾ ನೋಡಕ್ ಆಗತ್ತಾ? ಆ ಕಡೆ ಈ ಕಡೆ ಎಲ್ಲ ಬಂದು ನಿಂತಿರ್ತಾರ ಜನಗಳು, ಒಬ್ಬರ ಮೇಲೆ ಒಬ್ರು. ತುಂಬಾ ಕಷ್ಟದಲ್ಲಿ ಹೋಗಿ ನೋಡ್ಬೇಕು ಅಂದ್ರೆ ಜನ ಸೇರಿ ನೋಡ್ತಾರ. ದೇವರ ಕೃಪಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಮಳೆ ಅಂತೂ ಉಯ್ಬಾರ್ದು. ಅವತ್ತು ಒಂದಿನ ಉಯ್ಬಾರ್ದು. ಇಲ್ಲಿ ಉಯ್ತದಲ್ಲ. ಇವಾಗ ನಾವು ಮಳೆ ನೆನ್ಕಂಡೆ ಹೋಯ್ತಾ ಇದೀವಿ. ಆದ್ರೂ ಅವತ್ತೊಂದ್ ದಿನ ಒಂದ್ ದಿವಸ ಮಳೆ ಉಯ್ದಿದ್ರ ತುಂಬಾ ಅನುಕೂಲತೆ ಅಂತ ನಾನು ಆ ದೇವ್ರನ್ನ ಬೇಡ್ಕೊತಾ ಇದೀನಿ. ಬೇಡ್ಕಲೇಬೇಕು. ಯಾಕಂದ್ರೆ ದೇಶ ವಿದೇಶದಿಂದ ಎಲ್ಲಾ ಕಡೆ ಪ್ರವಾಸಿಗರು ಬಂದಿರ್ತಾರ ಪಾಪ. ಆವತ್ತಿನ ದಿನ ಅದು ತಾಯಿ ನಾಡ ದೇವತೆ ಚಾಮುಂಡೇಶ್ವರನೇ ಕಾವಲು. ಯಾಕಂದ್ರೆ ಅದು ಅಷ್ಟು ಜನ ಒಂದು ಅಂಬಾರಿ ಒಂದು ದೃಶ್ಯವನ್ನ ಕಣ್ ತುಂಬ್ಕೋಬೇಕು ಅಂದ್ರೆ ಆ ಪಾಪ ಅವ್ರಿಗೆ ತಾಯಿ ಕೃಪೆ ಇರ್ಲೇಬೇಕು. ಆದ್ರಿಂದ ತಾಯಿ ಚಾಮುಂಡೇಶ್ವರಿ ಮಳೆ ಬೀಳದೆ ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲ ಚೆನ್ನಾಗಿ ಮಳೆ ಬೀಳದೆ ಒಳ್ಳೇದಾಗ್ಲಿ ಅನ್ನೋದಲ್ಲ, ಅವತ್ತಿನ ದಿನ ಮಾತ್ರ ಹೋಗ್ಬಾರ್ದು ಅಷ್ಟೇ. ಅವತ್ತಿನ ದಿನ ನಾ ಹೇಳ್ತಿರೋದು, ಮಳೆ ಬೆಳೆ ಬಂದ್ರೆ ತಾನೇ ಸುಭಿಕ್ಷವಾಗೋದು. ಅವತ್ತಿನ ದಿನ ಮಳೆ ಬೀಳಬಾರ್ದು. ಅವತ್ತೊಂದ್ ದಿನ ಜನಗಳು ಬಂದವರು ಸಂತೋಷದಿಂದ ಜಾತ್ರಾ ನೋಡ್ಕೊಂಡು ಸಂಭ್ರಮ ಹೆಸರನ್ನು ನೋಡ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಇದೀನಿ. ಅದರಿಂದ ಮಳೆ ಬೀಳೋದು ಅವತ್ತೊಂದು ದಿನ ಬೇಡ ಅಂತ ಹೇಳ್ತಾ ಇದೀನಿ. ಅದ್ರ ನಾವ್ ಅಂತೀವಿ, ನಮ್ಮ ಮಾತು ನಾವು ಪ್ರಕೃತಿ ಮುಂದೆ ನಾವೇನ್ ಹೇಳಕ್ಕಾಗಲ್ಲ. ಅದನ್ನ ನಾವು ನಂಬಿಕೆ ಇದೆ, ದೇವ್ರ ಮೇಲೆ ನಂಬಿಕೆ ಇದೆ. ಇವತ್ತು ಮಳೆ ಹುಯ್ಯಲ್ಲ, ನಮ್ಗೆ ಒಳ್ಳೇದಾಯ್ತದ ಅಂತ ಒಂದು ನಂಬಿಕೆ ಇದೆ. ಅದು ಹಂಗೂ ಆಗತ್ತ, ಅದು ನಿಜ. ಅವತ್ತೊಂದಿನ ಒಳ್ಳೇದಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಪಾಪ ಜನ ನೋಡ್ಲಿ, ಹೊರಗಡೆ ಬಂದಿರೋರು ಪ್ರತಿಯೊಬ್ರು ನೋಡಕ್ ಅನುಕೂಲತೆ ಇರ್ತದ. ನೋಡ್ಲಿ, ವೈಭವದ ದಸರಾ ಅಂದ್ರೆ ಮೈಸೂರು. ನಮ್ಮ ಇದರಲ್ಲಿ ದಸರಾದಲ್ಲಿ ಅಂದ್ರೆ ಮೈಸೂರು ಫೇಮಸ್. ದಸರಾ ಅರಮನೆ ಒಳಗಡೆ ಹೋಗಿದ್ರೆ ನೀವು? ಒಳಗಡೆ ಹೋಗಿಲ್ಲಪ್ಪ, ನಾನು ನೋಡಿದ್ದೀನಿ. ಒಳಗಡೆ ದರ್ಬಾರು, ಅದೇ ಅವರು ಮಹಾರಾಜ ಕೂತಾರಲ್ಲ ದರ್ಬಾರ್, ಅದು ಸಿಂಹಾಸನ. ಮತ್ತೆ ಅಲ್ಲಿ ಕಾಳಗ, ಜಟ್ಟಿ ಕಾಳಗ ಅಂತ ಮಟ್ಟಿ
ಅಲ್ಲಿ ಜಟ್ಟಿ ಕಾಳಗಲ್ಲಿ ಅವೇನ್ ಮಾಡ್ತಾರ ಈ ವರ್ಷದಲ್ಲಿ ಇಬ್ಬರು 4 ಜನ ಜಟ್ಟಿಗಳು ಬಿಟ್ಟು ನೋಡಿ ಕೊಕ್ಕಗ ತರ ಕಟ್ಟಿ ರಕ್ತ ಬೀಳ್ಬೇಕು ಅಲ್ಲಿಗ ಆ ರೀತಿ ಅವ್ರಿಗೆ ತಲೆ ಎಲ್ಲ ಬೋರ್ಡ್ ಎಲ್ಲ ಬೋಳಿಸಿ ಅವ್ರನ್ನ ಅಲ್ಲಿ ಬಿಡ್ತಾರ. ಅದು ನಡ್ಕ ಬಂದಿರತಕ್ಕಂಥದ್ದು ಆ ಕಾಲದಿಂದ ಮಹಾರಾಜ ಕಾಲದಿಂದ ನಡ್ಕ ಬಂದಿರೋದನ್ನ ಅದನ್ನ ನಡ್ಕೊಂಡು ಹೋಯ್ತಾ ಇರ್ತದ. ಅದೇ ರೀತಿ ಅವರು ಮಾಡ್ತಾವ್ರ ಇವಾಗ್ಲೂ. ಆಯ್ತು ರಮಣ್ಣವ್ರೆ, ತುಂಬ ಧನ್ಯವಾದಗಳು. ಇಷ್ಟೋ ತನಕ ಒಳ್ಳೆ ಮಾಹಿತಿಗಳನ್ನ ತಿಳಿಸ್ಕೊಟ್ರೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ನಿಮಗೂ ನಮಸ್ಕಾರ. ನೋಡ್ತಕ್ಕಂಥ ವೀಕ್ಷಕರು ನಮಸ್ಕಾರ.